ಹಾಯ್ ಫ್ರೆಂಡ್ಸ್, ನಿಮ್ಮ ಮಕ್ಕಳನ್ನು ಶಾರ್ಪ್ ಮತ್ತು ಸ್ಟ್ರಾಂಗ್ ಮಾಡುವ ಹಾರ್ಲಿಕ್ಸ್ ಮನೆಯಲ್ಲೇ ಮಾಡ್ಬೋದು. ಅದು ಹೇಗೆ ಅಂತೀರಾ? ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೋಮ್ ಮೇಡ್ ಹಾರ್ಲಿಕ್ಸ್ ಹೇಗೆ ಮಾಡೋದಂತೇಳಿ ನಾನು ತೋರಿಸ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಇದೆ, ಕೊನೆಯ ತನಕ ಮಿಸ್ ಮಾಡಿದ ವಿಡಿಯೋ ನೋಡಿ. ಸ್ಟಾರ್ಟ್ ಮಾಡುವ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ನಾವು ಹಾರ್ಲಿಕ್ಸ್ ಮಾಡಲಿಕ್ಕೆ ಇಡೀ ಗೋಧಿಯನ್ನು ತಗೊಂಡಿದ್ದೇನೆ ನೋಡಿ. ಇಡೀ ಪಾತ್ರದಲ್ಲಿ ನಾನು ಅರ್ಧದಷ್ಟು ಆಗುವಷ್ಟು ನಾನು ತಗೊಂಡಿದ್ದೇನೆ. ಇದರಲ್ಲಿ ಒಂದು 1.5 ಕಪ್ ಆಗುವಷ್ಟು ಗೋಧಿ ಇದೆ. ಮೊದಲಿಗೆ ನಾವು ಇಡೀ ಗೋಧಿಯನ್ನ ನೆನೆಸಿಡ್ಬೇಕು. ಇದು ಎಷ್ಟು ನೆನೆಬೇಕಂತ ಹೇಳಿದ್ರೆ, ನಮಗೆ ಗೋಧಿ ಉಂಟಲ್ಲ ಮುಟ್ಟುವಾಗ ಸಾಫ್ಟ್ ಬರಬೇಕು, ಅಷ್ಟು ನೆನೆಬೇಕು. ಅದು ಒಂದು ದಿವಸ ಇಡಬೇಕು ಫುಲ್. ಹಾಗೆ ಒಂದು ದಿವಸದಲ್ಲಿ ಸಾಫ್ಟ್ ಆಗಲಿಲ್ಲ ಅಂತ ಹೇಳಿ ಆದ್ರೆ 2 ದಿವಸಗಳ ಕಾಲ ಹಾಗೆ ನೆನೆಸಿಡ್ಬೇಕು. ನೋಡಿ, ನಾನು ಅರ್ಧ ಪಾತ್ರ ಗೋಧಿಗೆ ಎಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೇನೆ. ಗೋಧಿ ನೋಡಿ ಚೆನ್ನಾಗಿ ನೆಂದಿದೆ. ನೋಡಿ, ನಾನು ಒಂದು ದಿವಸ ಇಟ್ಟಾಗ ಅಷ್ಟು ನೆಂದಿರ್ಲಿಲ್ಲ, ಮತ್ತೆ 2ನೇ ದಿವಸ ಇಟ್ಟಾಗ ನೋಡಿ ಗೋಧಿ ಹೀಗೆ ಆಗಿದೆ. ಇದು ನಾವು ಮುಟ್ಟುವಾಗ ನೋಡಿ ಹೀಗೆ ನಮಗೆ ಪ್ರೆಸ್ ಮಾಡುವಾಗ ಅದು ಅಷ್ಟು ಸ್ಮೂತ್ ಇರಬೇಕು. ನೋಡಿ, ಫುಲ್ ಪ್ರೆಸ್ ಆಗ್ತದೆ. ಹೀಗೆ ಆದ್ರೆ ಒಳ್ಳೆ ನಂದಿದೆ ಅಂತ ಹೇಳಿ ಅರ್ಥ. ಇನ್ನು ನಾವು ಇದರ ನೀರನ್ನ ಎಲ್ಲ ತೆಗೆದು ಅದನ್ನೊಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಡುವ. ಅದರಲ್ಲಿ ಮೊಳಕೆ ಬರಿಸ್ಬೇಕು ನಾವು. ನೋಡಿ, ನಾನು ನೆನೆಸಿಟ್ಟ ಗೋಧಿಯನ್ನ ಫುಲ್ ನೀರು ತೆಗೆದು ಹೀಗೆ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. 2 ದಿವಸಗಳ ಕಾಲ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ನೋಡಿ, ನಮಗೆ ಹಾರ್ಲಿಕ್ಸ್ ಮಾಡಲಿಕ್ಕೆ ಹಾಗೆ ಇಡೀ ಗೋಧಿಯನ್ನು ತಗೊಂಡು ಮಾಡೋದಕ್ಕಿಂತಲೂ ಹೀಗೆ ಮೊಳಕೆ ಬರಿಸಿ ಹಾರ್ಲಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ, ಹಾಗೆ ತುಂಬಾ ಒಳ್ಳೆಯದು. ಇನ್ನು ನಾವು ಮೊಳಕೆ ಕಟ್ಟಿದ ಗೋಧಿಯನ್ನ ಚೆನ್ನಾಗಿ ಹುರಿದುಕೊಳ್ಳಿಕ್ಕಿದೆ. ಇದರಲ್ಲಿ ಏನು ನೀರಿನ ಪಸೆ ಎಲ್ಲ ಇದ್ರೆ ಕೂಡ ಹೀಗೆ ನಾವು ಹುರಿದುಕೊಳ್ಳೋದ್ರಿಂದ ಫುಲ್ ಹೋಗ್ತದೆ. ಯಾಕಂತ ಹೇಳಿದ್ರೆ ನಾವು ಹಾರ್ಲಿಕ್ಸ್ ಅಂತ ಹೇಳಿದ್ರೆ 1 ತಿಂಗಳ ಕಾಲ ಅಥವಾ 15 ದಿನಗಳ ಕಾಲ ಆದ್ರೂ ಅದು ಹಾಗೆ ಪ್ರಿಸರ್ವ್ ಮಾಡ್ಲಿಕ್ಕೆ ಸಿಗ್ಬೇಕು ನಮ್ಗೆ. ಹಾಗಾಗಿ ನಾವು ಎಲ್ಲ ಐಟಮ್ ಅನ್ನ ಹುರಿದುಕೊಂಡು ಮಾಡುವಂಥದ್ದು. ಚಿಕ್ಕ ಮಕ್ಕಳಿಗೆಲ್ಲ ಗೋಧಿಯನ್ನ ಕೊಡ್ತಾರೆ, ಅದಂದ್ರೆ ತುಂಬಾ ಒಳ್ಳೇದು. ನಾವು ಈ ಗೋಧಿಯನ್ನು ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಂಡು ಸಾಕಾಗ್ತದೆ. ನೋಡಿ, ಇದಾಗಿದೆ. ಇನ್ನು ಇದನ್ನ ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಡುವ. ಒಂದು 50 ಗ್ರಾಮ್ ಅಷ್ಟು ಬಾದಾಮಿಯನ್ನು ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ನಮ್ಗೆ ಮೇನ್ ಆಗಿ ಹುರಿದುಕೊಳ್ಳಿಕ್ಕೆ 3 ಇದೆ. ಒಂದು ಗೋಧಿ, ಹಾಗೇನೆ ಬಾದಾಮಿ, ಹಾಗೇನೆ ನೆಲಗಡಲೆ. ನಾವು 3ಅನ್ನು ಒಟ್ಟಿಗೆ ಹುರಿದುಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಗೋಧಿ, ಹಾಗೇನೆ ಬಾದಾಮಿ, ನೆಲಗಡಲೆ 3 ಕೂಡ ಒಂದೊಂದು ಸೈಜ್ ಅಲ್ಲಿ ಇರೋದ್ರಿಂದ 3ಅನ್ನು ಒಟ್ಟಿಗೆ ಹುರಿದುಕೊಂಡ್ರೆ ಒಂದು ಜಾಸ್ತಿ ಹುರಿತದೆ, ಹಾಗೆ ಮತ್ತೊಂದು ಕಡಿಮೆ ಹುರಿತದೆ. ನಾವು ಮಕ್ಕಳಿಗೆಲ್ಲ ಕೊಡೋದ್ರಿಂದ ಇದನ್ನು ಚೆನ್ನಾಗಿ ಹುರಿದೇ ಕೊಡ್ಬೇಕು. ಮತ್ತೆ ಪ್ರಿಸರ್ವ್ ಮಾಡ್ಲಿಕ್ಕೆ ಇರೋದ್ರಿಂದ ನಾವು ಚೆನ್ನಾಗಿ ಹುರಿದಿಟ್ರೆ ಮಾತ್ರ ಅದು ತುಂಬಾ ಟೈಮ್ ತನಕ ಪ್ರಿಸರ್ವ್ ಮಾಡೋದು, ಇಲ್ಲಾಂದ್ರೆ ಅದು ಬೇಗ ಹಾಳಾಗ್ತದೆ. ಈ ನೆಲಗಡಲೆಯನ್ನು ಕೂಡ ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಬೇಕು. ಮತ್ತೆ ಇದರ ಸಿಪ್ಪೆ ತೆಗಿಲಿಕ್ಕೆ ಉಂಟು. ನೋಡಿದ್ದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಾಯ್ತು. ನಾವು ಬಾದಾಮಿ ಮತ್ತು ನೆಲಗಡಲೆಯನ್ನ ಚೆನ್ನಾಗಿ ಗುದ್ದಿಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ನೆಲಗಡಲೆದು ಸಿಪ್ಪೆ ತೆಗಿಲಿಕ್ಕೆ ಉಂಟು, ಹಾಗೇನೆ ಬಾದಾಮಿ ಫುಲ್ ಹಾಕಿದ್ರೆ ಮಿಕ್ಸಿಯಲ್ಲಿ ಸಣ್ಣ ಆಗುದಿಲ್ಲ. ನೋಡಿ, ಬಾದಾಮಿ ಎಲ್ಲ ಸ್ವಲ್ಪ ಜಜ್ಜಿಕೊಂಡಾಗ ಇಷ್ಟು ಆಗಿದೆ ನೋಡಿ. ಕೆಲವೆಲ್ಲ ಇಡಿ ಉಂಟು, ಅದು ಪರವಾಗಿಲ್ಲ, ನಾವು ಮಿಕ್ಸಿಗೆ ಹಾಕೊಳ್ಳಿಕ್ಕಿದೆ, ಆವಾಗ ಪೌಡರ್ ಆಗ್ತದೆ. ಹಾಗೇನೆ ಇದು ಸಿಪ್ಪೆ ತೆಗೆದಾಗ ಹೀಗೆ ವೈಟ್ ಕಲರ್ ಎಲ್ಲ ಸಿಪ್ಪೆ ತೆಗೆದಾಗಿರ್ಬೇಕು. ಹೀಗೆ ನಾವು ಸ್ವಲ್ಪ ಜಜ್ಜೋದ್ರಿಂದ ನಮ್ಗೆ ಫುಲ್ ಪೌಡರ್ ತರ ಆಗ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಇನ್ನು ನಾವು ಇದನ್ನ ಮಿಕ್ಸಿಗೆ ಹಾಕಿಕೊಳ್ಳುವ. ಹಾಗೇನೆ ನಾನು ಸಕ್ಕರೆ ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಇಲ್ಲಿ 3 ರಿಂದ 4 ಚಮಚದಷ್ಟು ಹಾಕೊಂಡಿದ್ದೇನೆ. ನಾವು ಈಗಲೇ ಸಕ್ಕರೆಯನ್ನು ಹಾಕಿಕೊಳ್ಳೋದ್ರಿಂದ ಸಕ್ಕರೆ ಕೂಡ ಪೌಡರ್ ತರ ಬರ್ತದೆ. ನೋಡಿ, ಇಷ್ಟು ಸಣ್ಣಗೆ ನಮಗೆ ಪೌಡರ್ ತರ ಬರಬೇಕು. ಇದು ನಾವು ಸಕ್ಕರೆಯನ್ನು ಹಾಕಿಕೊಳ್ಳೋದ್ರಿಂದ ಹೀಗೆ ಪೌಡರ್ ತರ ಆಗ್ತದೆ. ಇಲ್ಲಿದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತದೆ ನಾವು ಬಾದಾಮಿ ಮತ್ತೆ ನೆಲಗಡಲೆಯನ್ನು ಹಾಕಿದ್ರೆ. ಇನ್ನು ನಾವು ಅದೇ ಮಿಕ್ಸಿಗೆ ಆವಾಗ ಹುರಿದುಕೊಂಡಂತಹ ಗೋಧಿಯನ್ನು ಹಾಕಿ
ಫೈನ್ ಪೌಡರ್ ಮಾಡಿಕೊಳ್ಳುವ. ಫೈನ್ ಪೌಡರ್ ಆಗಿದೆ. ಇದನ್ನ ಒಂದ್ಸಲ ಜಾಡಿ ಹಿಡ್ಕೊಳ್ತಾ ಇದ್ದೇನೆ ನಾನು, ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರು ತರಿ ಇದ್ರೆ ಹೋಗ್ಲಿ ಅಂತ ಹೇಳಿ. ಫೈನ್ ಪೌಡರ್ ಸಿಕ್ಬೇಕು ನಮ್ಗೆ, ಮಕ್ಕಳಿಗೆ ಕೊಡೋದ್ರಿಂದ ನಮ್ಗೆ ಫೈನ್ ಪೌಡರ್ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ನೋಡಿ ಇಷ್ಟು ನಮ್ಗೆ ತರಿ ಇದ್ದಿದ್ದು ಸಿಕ್ಕಿತ್ತು. ಇದನ್ನ ನಾವು ಯೂಸ್ ಮಾಡೋದು ಬೇಡ. ನೋಡಿ ಇಷ್ಟು ಸಣ್ಣಗೆ ನಮ್ಗೆ ಸಿಗ್ಬೇಕು ಪೌಡರ್. ಇನ್ನು ನಾವು ಈ ಗೋಧಿ ಹಿಟ್ಟನ್ನ ಆವಾಗ ಪುಡಿ ಮಾಡಿ ಇಟ್ಕೊಂಡಂತಹ ಬಾದಾಮಿ ಮತ್ತೆ ನೆಲಗಡಲೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ನಾವಿಲ್ಲಿ ಸಕ್ಕರೆಯನ್ನು ಹುಡಿ ಮಾಡಿಕೊಂಡ್ವಿ, ಇದನ್ನ ಇವಾಗ ಹುಡಿ ಮಾಡ್ಕೊಳ್ಬಹುದು, ಅಥವಾ ನೀವು ಈ ಹಾರ್ಲಿಕ್ಸ್ ಅನ್ನ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ತೇವಲ್ಲ ಅವಾಗ ಕೂಡ ಹಾಕೊಳ್ಬಹುದು. ಇನ್ನು ನಾವು ಈ ಪೌಡರಿಗೆ ಒಂದು 3 ರಿಂದ 4 ಚಮಚ ಆಗುವಷ್ಟು ಹಾಲಿನ ಪೌಡರ್ ಅನ್ನ ಸೇರಿಸಿಕೊಳ್ಳುವ. ಇದನ್ನ ನೀವು 15 ರಿಂದ 1 ತಿಂಗಳ ಕಾಲ ಸ್ಟೋರ್ ಮಾಡಿ ಇಡ್ಬಹುದು. ಹಾಗೇನೆ ಎಷ್ಟು ದೊಡ್ಡ ಮಕ್ಕಳಿಗೆ ಕೂಡ ಕೊಡ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 10ನೇ ಕ್ಲಾಸ್ ಮಕ್ಕಳ ತನಕ ಕೂಡ ಕೊಡ್ಬೋದು. ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಕೊಡುವಂತದ್ದು. 1 ಚಮಚ ಪೌಡರ್ ಅನ್ನ 1 ಲೋಟ ಹಾಲಿಗೆ ಮಿಕ್ಸ್ ಮಾಡಿದ್ರೆ ಸಾಕಾಗ್ತದೆ. ಬೆಳಗ್ಗೆ 1 ಟೈಮ್ ಹಾಗೇನೆ ಸಂಜೆ ಕೂಡ ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಮ್ ಮೇಡ್ ಹಾರ್ಲಿಕ್ಸ್ ಹೇಗೆ ಆಗಿದೆ ಅಂತ ಹೇಳಿ. ಈ ತರ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 15 ರಿಂದ 1 ತಿಂಗಳ ಕಾಲ ಯೂಸ್ ಮಾಡಬಹುದು. ಇದು ಮಕ್ಕಳ ಬೆಳವಣಿಗೆಗೆ ಹಾಗೇನೆ ಬುದ್ಧಿಶಕ್ತಿಗೆ ತುಂಬಾನೇ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.